ಎಲ್ರಿಗೂ ಡಿಬಗಿಂಗ್ ಡೌಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ನಲ್ಲಿ ನಾವು ಬೂಲಿಯನ್ ಇಕ್ವೇಶನ್ ಕೊಟ್ಟಿದಾಗ ಅದನ್ನು ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ತಿಳಿಯೋಣ. ಓಕೆ, ನಾವು ಇದನ್ನ ಎಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ? ನೀವು ನೋಡ್ತಿರಬಹುದು, ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಸ್ವಲ್ಪ ದೊಡ್ಡದಾಗಿತ್ತು. ವರ್ಷ ಕಳೆದಂತೆ ಅದರ ಸೈಜ್ ಕಡಿಮೆ ಆಗ್ತಿದೆ. ಸೊ ಹಾಗೆ ಮಾಡ್ಲಿಕ್ಕೆ ನಮ್ಗೆ ಇದು ಒಂದು ಬೇಸಿಕ್ ತರ ಅಂತ ಹೇಳ್ಬೋದು. ಅಂದ್ರೆ ಇದು ತಿಳ್ಕೊಳ್ಳೋದು ಸ್ವಲ್ಪ ಮುಖ್ಯ. ಸೊ ಆ ತರ ನಾವು ಯಾವಾಗ ದೊಡ್ಡ ಇಕ್ವೇಶನ್ ಕೊಟ್ಟಿದಾಗ ಅಷ್ಟು ಗೇಟ್ಸ್ ನ ಉಪಯೋಗಿಸೋ ಬದಲು ನಾವು ಕಡಿಮೆ ಮಾಡಿ ಕೆಲವು ಗೇಟ್ಸ್ ಉಪಯೋಗಿಸುವ ಹಾಗೆ ಮಾಡ್ಬೋದು. ಸೊ ಹಾಗೆ ನಾವು ಬೂಲಿಯನ್ ಇಕ್ವೇಶನ್ಸ್ ನ ಸಿಂಪ್ಲಿಫೈ ಮಾಡ್ಬೋದು. ಅದಕ್ಕಾಗಿ ಸ್ವಲ್ಪ ಪ್ರಾಪರ್ಟೀಸ್, ಬೇಸಿಕ್ ಪ್ರಾಪರ್ಟೀಸ್ ನಾನು ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ಅಂದ್ರೆ ಯಾವ ತರ ಲಾ ಇದೆ ಮತ್ತೆ ಪ್ರಾಪರ್ಟೀಸ್ ಮತ್ತೆ ಡ್ಯುಯಲ್ ಪ್ರಾಪರ್ಟಿ ಅದನ್ನ ನಾ ಇಲ್ಲಿ ತೋರಿಸ್ತೀನಿ. ಸೊ ಒಂದೊಂದೇ ಆಗಿ ವಿವರವಾಗಿ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನಾವು ಎಕ್ಸ್ ವೈ ಝೆಡ್ ಅದೆಲ್ಲ ನೋಡ್ಬೋದಲ್ಲ, ಅದೆಲ್ಲ ಬೂಲಿಯನ್ ವ್ಯಾಲ್ಯೂಸ್. ಓಕೆ, ಈಗ ಇಲ್ಲಿ ಫಸ್ಟ್ ಐಡೆಂಟಿಟಿ ಲಾ ಏನ್ ಹೇಳುತ್ತೆ ಅಂದ್ರೆ, ನಾವು ಯಾವುದೇ ಒಂದು ಎಕ್ಸ್ ಅಥವಾ ಏನಾದ್ರೂ ವ್ಯಾಲ್ಯೂ ತಗೊಂತೀವಲ್ಲ ಅದೇ ಔಟ್ಪುಟ್ ಬರ್ಬೇಕು ಅಂತ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 0 = ಎಕ್ಸ್. ಇದನ್ನ ಹೇಗ್ ಪ್ರೂವ್ ಮಾಡೋದು? ಒಂದೊಂದಾಗಿ ನಾನು ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್. ಮೊದಲು ಎಕ್ಸ್ ಅಂದ್ರೆ ಬೂಲಿಯನ್ ವ್ಯಾಲ್ಯೂ, ಅಂದ್ರೆ 0 ಅಥವಾ 1 ಇರ್ಬೋದು. ಅಂದ್ರೆ ಯಾವಾಗ ಎಕ್ಸ್ = 0 ಆಗತ್ತೆ, ಅವಾಗ ಏನಾಗುತ್ತೆ, 0 + 0 = 0. ಅಂದ್ರೆ ಈ 0 ಏನಾಗಿದೆ, ನಾವು ಎಕ್ಸ್ ತಗೊಂಡಿವಲ್ಲ, ಸೊ ಎಕ್ಸ್ ಅಂದ್ರೆ ನಾವು ಇದನ್ನ ಪ್ರೂವ್ ಮಾಡಿದ್ವಿ ಫಸ್ಟ್ ಹಾಫ್. ಮತ್ತೆ ಸೆಕೆಂಡ್ ಹಾಫ್ ಹೆಂಗ್ ಪ್ರೂವ್ ಮಾಡೋದು, ಎಕ್ಸ್ = 1 ತಗೊಳ್ಳುವ. ಅವಾಗ ಏನಾಗುತ್ತೆ, 1 + 0 = 1. ಸೊ 1 ಏನ್ ನಾವು ತಗೊಂಡ್ರೆ ಎಕ್ಸ್, ಸೊ ಎಕ್ಸ್ ಅಂದ್ರೆ ಎರಡೂ ಸಲ ನಾವು ಎಕ್ಸ್ ವ್ಯಾಲ್ಯೂ 0 ಮತ್ತು 1 ತಗೊಂಡಾಗ ನಮ್ಗೆ ಉತ್ತರ ಎಕ್ಸ್ ಸಿಕ್ತು. ಅಂದ್ರೆ ಏನ್ ವ್ಯಾಲ್ಯೂ ನಾನು ತಗೊಂಡಿದ್ದೆ ಅದೇ ಔಟ್ಪುಟ್ ಬಂತು. ಸೊ ಇದನ್ನ ಪ್ರೂವ್ ಮಾಡಿದ್ವಿ. ಹಾಗೆ ಇದೇ ತರ ಸ್ಟೆಪ್ಸ್ ಯೂಸ್ ಮಾಡಿ ಕೆಲವೊಂದು ಲಾಸ್ ನಾವು ಪ್ರೂವ್ ಮಾಡ್ಬೋದು. ಮುಂದಿನ ಲಾ ಏನ್ ಹೇಳುತ್ತೆ, ಕಾಂಪ್ಲಿಮೆಂಟ್ ಲಾ. ಅದೇನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ವ್ಯಾಲ್ಯೂ ತಕೊಂಡು ಅದನ್ನ ನೆಗೇಷನ್ ಜೊತೆ ಆಡ್ ಮಾಡಿದ್ರೆ ನಮ್ಗೆ 1 ಸಿಗತ್ತೆ. ಕಾಂಪ್ಲಿಮೆಂಟ್ ಮತ್ತೆ ಅದೇ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ 0 ಸಿಗತ್ತೆ. ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ = 1 ಮತ್ತೆ ಎಕ್ಸ್ ಇಂಟು ಎಕ್ಸ್ ಬಾರ್ = 0. ಅಂದ್ರೆ ಇದನ್ನು ಹಂಗೆ ಪ್ರೂವ್ ಮಾಡುದು. ಈಗ ಸಪೋಸ್ ನಾನು ಫಸ್ಟ್ ಒನ್ ಇದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ. ಎಕ್ಸ್ = 0, ಅವಾಗ ಏನಾಗುತ್ತೆ, 0 ಪ್ಲಸ್ ಎಕ್ಸ್ ಬಾರ್ ಏನಾಯ್ತು, 1 = 1. ಇದು 1 ಬಂತಲ್ಲ. ಈಗ ಎಕ್ಸ್ = 1 ಅಂತ ಕನ್ಸಿಡರ್ ಮಾಡ್ರೆ ಅವಾಗ ಏನಾಗುತ್ತೆ, 1 ಪ್ಲಸ್ 1 ಬೇರೆ ಏನಾಯ್ತು, 0 = 1 + 0 = 1. ಎರಡು ಸಲ 1 ಸಿಕ್ತು, ಅದೇ ನಮ್ಗೆ ಸಿಗ್ಬೇಕಿತ್ತು. ಹೀಗೆ ಇದನ್ನು ನಾವು ಪ್ರೂವ್ ಮಾಡ್ಬೋದು. ಈಗ ಮುಂದಿಂದು ನಲ್ ಲಾ. ಇಲ್ಲಿ ಏನ್ ಹೇಳತ್ತೆ, ಎಕ್ಸ್ ಪ್ಲಸ್ 1 ಮಾಡಿದಾಗ 1ನೇ ಸಿಗ್ಬೇಕು, ಎಕ್ಸ್ ಏನೇ ಇರ್ಲಿ. ಮತ್ತೆ ಎಕ್ಸ್ ಇಂಟು 0 ಮಾಡಿದಾಗ 0ನೇ ಸಿಗ್ಬೇಕು, ಎಕ್ಸ್ ವ್ಯಾಲ್ಯೂ ಏನೇ ಇರ್ಲಿ. ಅದನ್ನು ಸೇಮ್ ತರ ನಾವು ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಒನ್ ಏನ್ ಹೇಳತ್ತೆ, ಐಡೆಂಪೊಟೆಂಟ್ ಲಾ. ಅದೇನ್ ಹೇಳುತ್ತೆ ಅಂದ್ರೆ, ಯಾವುದೇ ಸೇಮ್ ವ್ಯಾಲ್ಯೂಸ್ ನ ಕೂಡಿಸಿದಾಗ ಸೇಮ್ ವ್ಯಾಲ್ಯೂನೇ ಬರಬೇಕು, ಯಾವುದೇ ಸೇಮ್ ವ್ಯಾಲ್ಯೂನ ಗುಣಿಸಿದಾಗ ಸೇಮ್ ವ್ಯಾಲ್ಯೂನೇ ಬರಬೇಕು. ಅದೇ ಐಡೆಂಪೊಟೆಂಟ್ ಲಾ. ಇನ್ವೊಲ್ಯೂಷನ್ ಲಾ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ವ್ಯಾಲ್ಯೂನ 2 ಸಲ ಕಾಂಪ್ಲಿಮೆಂಟ್ ಮಾಡಿದ್ರೆ ಅದೇ ಫಸ್ಟ್ ವ್ಯಾಲ್ಯೂನೇ ಬರುತ್ತೆ. ಅಂದ್ರೆ ಈಗ ನಾನು 0 ತಗೊಂಡಿದ್ದೀನಿ, 0 ಕಾಂಪ್ಲಿಮೆಂಟ್ ಏನಾಯ್ತು, ಈಗ 1. ಈಗ 1 ಕಾಂಪ್ಲಿಮೆಂಟ್ ಏನಾಯ್ತು, 0. ನಾ ಸ್ಟಾರ್ಟಿಂಗ್ 0 ತಗೊಂಡೆ, ಅದೇ ಬಂತಲ್ಲ. ಮತ್ತೊಂದು ತಗೊಳ್ಳುವ, 1 ಕಾಂಪ್ಲಿಮೆಂಟ್ ಏನಾಯ್ತು, 0. ಮತ್ತೊಂದ್ಸಲ 0 ಕಾಂಪ್ಲಿಮೆಂಟ್ ಏನಾಯ್ತು, 1. ಸೊ 1 ನಿಂದ 1 ಬಂತು. ಸೊ ಅದೇ ಮುಂದೆ ಕಮ್ಯುಟೇಟಿವ್ ಲಾ. ಇದು ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕೇಳಿರ್ಬೋದು. ಅಂದ್ರೆ ಎಕ್ಸ್ ಪ್ಲಸ್ ವೈ = ವೈ ಪ್ಲಸ್ ಎಕ್ಸ್. ಮತ್ತೊಂದಿದೆ ಮಲ್ಟಿಪ್ಲಿಕೇಶನ್, ಎಕ್ಸ್ ಇಂಟು ವೈ = ವೈ ಇಂಟು ಎಕ್ಸ್. ಅದೇ ತರ ಸೇಮ್. ಅಸೋಸಿಯೇಟಿವ್ ಲಾ, ಇದು ನೀವು ಮ್ಯಾಥ್ಸ್ ಅಲ್ಲಿ ಕೇಳಬರುದು. ಅಂದ್ರೆ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಆಗಿ ಪ್ಲಸ್ ಝೆಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಈ ತರ ಬ್ರಾಕೆಟ್ ಶಿಫ್ಟ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಡಿಸ್ಟ್ರಿಬ್ಯೂಟೆಡ್ ಲಾ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಇದೆ. ಓಕೆ, ಇದು ನೀವು ಮ್ಯಾಥ್ಸ್ ಅಲ್ಲಿ ಈ ತರ ಮಾಡ್ಲಿಲ್ಲ ಏನು, ಆದ್ರೆ ನಾನು ಹೇಳ್ತೀನಿ. ಎಕ್ಸ್ ಪ್ಲಸ್ ವೈ ಮತ್ತೆ ಎಕ್ಸ್ ಪ್ಲಸ್ ಝೆಡ್,
ಮತ್ತೆ ಮಧ್ಯದಲ್ಲಿ ಇಂಟು ಬರಬೇಕು, ಅಂದ್ರೆ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ ಝೆಡ್ ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮತ್ತೊಂದು ಸೆಕೆಂಡ್ ನ ನೀವು ಕೇಳಿರ್ಬೋದಲ್ಲ, ಎಕ್ಸ್ ಇಂಟು ವೈ ಪ್ಲಸ್ ಝೆಡ್, ಇದು ನೀವು ಮ್ಯಾಥ್ಸ್ ಅಲ್ಲಿ ಕೇಳಿರ್ಬೋದು. ಇದನ್ನ ಹೆಂಗ್ ಮಾಡೋದು, ಎಕ್ಸ್ ಇಂಟು ವೈ, ಎಕ್ಸ್ ಇಂಟು ಝೆಡ್, ಮತ್ತೆ ಮಧ್ಯದಲ್ಲಿ ಪ್ಲಸ್ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ಝೆಡ್. ಅಬ್ಸಾರ್ಪ್ಷನ್ ಲಾ ಇಲ್ಲಿ ಏನಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಎಕ್ಸ್. ಫಸ್ಟ್ ನಾವು ಈ ಕಡೆ ಪ್ರೂವ್ ಮಾಡಿ ಇಲ್ಲಿಂದ ಆರ್ ಎಚ್ ಎಸ್ ಪ್ರೂವ್ ಮಾಡುವ. ಓಕೆ, ಫಸ್ಟ್ ಎಲ್ ಎಚ್ ಎಸ್ ಬರ್ಕೊಳ್ಳುವ, ಎಕ್ಸ್ ಪ್ಲಸ್ ಎಕ್ಸ್ ಇಂಟು ವೈ. ಇಲ್ಲಿ ನಾವು ಏನ್ ಮಾಡೋದು, ಇದೆ ಯಾವ್ದೆಲ್ಲ ಲಾ ಈಗ ನಾನು ಹೇಳಿದ್ದೀನಲ್ಲ ಅದೇ ಯೂಸ್ ಮಾಡಿ ಪ್ರೂವ್ ಮಾಡುವ. ಮೊದಲು ನಾವು ಎಕ್ಸ್ ಕಾಮನ್ ತಗೊಳ್ಳುವ. ಓಕೆ, ಇಲ್ಲಿ ಏನು ಉಳಿತು 1 ಪ್ಲಸ್ ಇಲ್ಲಿ ಏನು ಉಳಿತು ವೈ ಇಜಿಕಲ್ ಟು, ಈಗ 1 ಪ್ಲಸ್ ವೈ, 1 ಪ್ಲಸ್ ವೈ ಅಂದ್ರೆ ನೀವು ನಲ್ ಲಾ ನೋಡಿ ಪ್ರಾಪರ್ಟಿಯಲ್ಲಿ, ಅಲ್ಲಿ ಏನ್ ಹೇಳುತ್ತೆ 1 ಪ್ಲಸ್ ವೈ ಅಂದ್ರೆ 1 ಬರುತ್ತೆ. ಸೊ ಎಕ್ಸ್ ಇಂಟು 1. ಮತ್ತೆ ನೀವು ಈಗ ಡ್ಯುಯಲ್ ಪ್ರಾಪರ್ಟಿ ನೋಡಿ ಐಡೆಂಟಿಟಿ ಲಾದು. ಸೊ ಅಲ್ಲಿ ಏನ್ ಹೇಳುತ್ತೆ ಎಕ್ಸ್ ಇಂಟು 1 ಈಜಿಕಲ್ ಟು ಎಕ್ಸ್, ಅಂದ್ರೆ ಈಜಿಕಲ್ ಟು ಎಕ್ಸ್. ನಮ್ಗೆ ಎಕ್ಸೇ ಬೇಕಿತ್ತಲ್ಲ, ಎಕ್ಸೇ ಸಿಕ್ತು. ಸೊ ಈ ತರ ಅಬ್ಸಾರ್ಪ್ಷನ್ ಲಾ. ಸೆಕೆಂಡ್ ಒನ್ ನಾವು ಹಂಗೇನೆ ಪ್ರೂವ್ ಮಾಡುವುದು. ನೆಕ್ಸ್ಟ್ ಒನ್ ಈ ಸಿಂಪ್ಲಿಫಿಕೇಶನ್ ಲಾ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಕೆಲವೊಮ್ಮೆ ನೀವು ಸಿಂಪ್ಲಿಫೈ ಮಾಡುವಾಗ ಈ ಇಕ್ವೇಶನ್ ಬಂದ್ಮೇಲೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಇದೇ ಫೈನಲ್ ಇರ್ಬೋದು ಅಂತ. ಆದ್ರೆ ನೀವು ಅದನ್ನ ಮತ್ತೆ ಸಿಂಪ್ಲಿಫೈ ಮಾಡಬಹುದು ಆಕ್ಚುಲಿ. ಅದಕ್ಕೆ ಸಿಂಪ್ಲಿಫಿಕೇಶನ್ ಲಾ ನೀವು ಇದು ಸ್ವಲ್ಪ ಓದ್ಕೊಳ್ಳಿ. ಮತ್ತೊಂದು ಇದೆ ಅಂದ್ರೆ ದಿ ಮಾರ್ಗನ್ಸ್ ಥಿಯರಂ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈಸಿಲಿ ನಾನು ಅರ್ಥ ಮಾಡಿಸ್ತೀನಿ. ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಕೊಟ್ಟಿದ್ರೆ ನಾವು ಏನ್ ಮಾಡ್ಬೇಕು, ಬ್ರೇಕ್ ದ ಚೇನ್ ದ ಸೈನ್. ಅಂದ್ರೆ ಬ್ರೇಕ್ ದ ಚೇನ್ ಅಂದ್ರೆ ಚೇನ್ ಅಂದ್ರೆ ಇದು ಬ್ರೇಕ್ ದ ಬಾರ್ ಅಂತ ಅಂತಾರ ಅನ್ಕೋ. ಸೊ ಎಕ್ಸ್ ಮತ್ತು ವೈ ಬ್ರೇಕ್ ಮಾಡಿದ್ವಿ. ಓಕೆ, ಮತ್ತೆ ಚೇನ್ ದ ಸೈನ್, ಸೈನ್ ಏನಿದೆ ಪ್ಲಸ್ ಇದೆ, ಸೊ ಇಲ್ಲಿ ಚೇಂಜ್ ಮಾಡಿ ಇಂಟು ಮಾಡಿದೀನಿ. ಮತ್ತೊಂದು ಸೆಕೆಂಡ್ ಒನ್, ಎಕ್ಸ್ ಇಂಟು ವೈ ಇದ್ರೆ ಮತ್ತೆ ಹೋಲ್ ಬಾರ್ ಇದ್ರೆ ಅವಾಗ ಏನಾಗುತ್ತೆ, ಎಕ್ಸ್ ವೈ ಚೈನ್ ನ ಬ್ರೇಕ್ ಮಾಡಿದ್ವಿ. ಈಗ ಚೇನ್ ದ ಸೈನ್ ಅಂದ್ರೆ ಇಲ್ಲಿ ಇಂಟು ಇದೆ, ಸೊ ಇಲ್ಲಿ ಪ್ಲಸ್ ಮಾಡಿದೀನಿ. ಈ ತರ ಇದೆ ಡಿ ಮಾರ್ಗನ್ಸ್ ಥಿಯರಂ. ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್ ಮತ್ತು ಬಹಳ ಯೂಸ್ಫುಲ್ ಇದೆ. ಇದೆಲ್ಲ ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈ ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಸಿಂಪ್ಲಿಫೈ ಮಾಡೋದು ಇಕ್ವೇಶನ್ಸ್ ಅಂತ ತಿಳಿಯೋಣ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ನಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.